ನಮಸ್ಕಾರ ಕರ್ನಾಟಕ, ದಿ ರಿಯಲ್ ರಿಯಾಲಿಟಿ ಶೋ ಸಿಟಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಯೂತ್ಸ್, ನೀವೇನೇನು ಮಾಡಿದ್ರಿ, ಹೆಂಗೆ ಓಡಿಸಿದ್ರಿ ಅಂತ, ಬೂತ್ಗಳನ್ನ ಹೆಂಗೆ ಓಡಿಸಿದ್ರಿ, ಯಾವ ರೀತಿಯಲ್ಲಿ ಮಾಡಿದ್ರಿ ಅಂತ ನಾವು ನೋಡೋಕ್ಕೂ ಮುಂಚೆ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ದಲಿತ ಸಂಘರ್ಷ ಸಮಿತಿ DSS ಸಂಚಾಲಕರಾದ ಶ್ರೀ ಮಾವಳ್ಳಿ ಶಂಕರ್. ಈ ಟಾಸ್ಕಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಖಿತಾ, ನನಗೆಷ್ಟು ಸ್ಟುಪಿಡ್ ಆಗಿತ್ತು ಅಂದರೆ, ನಿಖಿತಾ ಅವ್ರ ಮನೆ ಕ್ಲೀನಾಗಿ ಹೋಗಿ ಕ್ಲೀನ್ ಮಾಡಿ ಅಂತೆಲ್ಲ ಮಾತಾಡ್ಬಿಟ್ಟು ಚಪ್ಪಲಿ ಹಾಕೊಂಡು ಒಳಗಡೆ ಇದ್ರು. ಸರ್, ಅವ್ರೇನು ಅಟೆಂಪ್ಟ್ ಮಾಡಿದ್ರು ಅದು ಒಂದು ರೀತಿಯಲ್ಲಿ ಸರಿ, ಆದರೆ ಒಟ್ಟಾರೆ ಅವರ ಬ್ಯಾಕ್ಗ್ರೌಂಡ್ ನಾವು ಯೋಚನೆ ಮಾಡಬೇಕಾಗತ್ತೆ. ಸ್ಲಮ್ಗೆ ನಾವು ಆರ್ಟಿಫಿಷಿಯಲ್ ಆಗಿ ಹೋದರೆ ಆಗೋದಿಲ್ಲ. ಡೈಲಾಗ್ ಮಾಡಬೇಕಾದ್ರೆ ನೀವು ಏನೋ ಬೋಧನೆ ಮಾಡ್ದಂಗೆ ಇತ್ತು, ಅದು ಟೀಚ್ ಮಾಡ್ದಂಗೆ ಅವ್ರಿಗೆ. ಕೊತ್ಮೇಲೆ ಎಲ್ಲ ಹಂಗೆ ಬಿಸಾಕ್ತೀರಾ ಅಂಕಲ್? ನೋಡಿ, ಇದೇ ನೀವು ತಿಂತೀರಾ, ಆಮೇಲೆ ಎಲ್ಲ ಹಂಗೆ ಬಿಸಾಕಿದ್ದೀರಾ. ಇಲ್ಲ, ಕವರ್ ತುಂಬಿ ಇಟ್ಕೋಬೇಕು, ಎಲ್ಲ ಗಲೀಜ್ ಒಂದ್ ಕಡೆ ಇಟ್ಕೋಬೇಕು, ಇಲ್ಲೆಲ್ಲ ಬಿಸಾಕ್ಬಾರ್ದು ಅಂಕಲ್. ನೀವೇ ಇರೋದಲ್ವಾ ಇಲ್ಲ ಇಲ್ಲಿ? ಸರ್, ಆಕ್ಚುಲಿ ನನ್ನ ಟೈಮ್ ಆಗೋಗಿತ್ತು ಸರ್. ಟೈಮು ಯಾವತ್ತೂ ಆಗಿರಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ. ಸರ್, ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು? ಇವತ್ತು ನಿಖಿತಾ ಅವರ ಅಪ್ರೋಚು ತಪ್ಪಿತ್ತು. ಮೊದಲಿಗೆ ಸ್ಲಮ್ಮು ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕು. ಸ್ಲಮ್ ಯಾಕೆ ನಿರ್ಮಾಣ ಆಗುತ್ತೆ? ಯಾರಾದರೂ ಬಯಸಿ ಸ್ಲಮ್ಗೆ ಬರ್ತಾರಾ? ಬರೋದಿಲ್ಲ ಅಲ್ವಾ? ಈಗ ಪ್ರತಿಯೊಬ್ಬರು ಕೂಡ ಗೌರವಯುತವಾಗಿ ಬದುಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಒಂದು ಪ್ರಾಣಿಗೂ ಕೂಡ ಅದರದೇ ಆದಂಥ ಕೆಲವು ಕ್ವಾಲಿಟೀಸ್ ಇರ್ತವೆ. ನಮ್ಮ ಮನೇಲಿರೋ ನಾಯಿಗೆ ಎಷ್ಟು ಗೌರವ ಮುದ್ದಿಸ್ತೀವಿ ನಾವು ಅಲ್ವಾ? ಎಷ್ಟು ಕಾಳಜಿ ವಹಿಸ್ತೀವಿ. ಹಾಗೇನೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಅನ್ನಿಸುತ್ತೆ. ಆದರೆ ಪರಿಸ್ಥಿತಿಗಳು ಅವನ್ನ ದುರ್ಬಲಗೊಳಿಸ್ತಾ ಹೋಗ್ತವೆ. ನೆಲೆ ಕಳ್ಕೊಂಡು ಅವನೆಲ್ಲೋ ಒಂದು ಕಡೆ ಬಂದು ಸೆಟ್ಲ್ ಆಗ್ತಾನೆ. ಆಮೇಲೆ ನೀವು ನೋಡಿ, ಸ್ಲಮ್ ನೋಡಿದ್ರಲ್ಲ ತಾವು, ಯಾರಿಗಾದ್ರೂ ಅಲ್ಲಿ ಬದುಕಬೇಕು ಅನ್ಸುತ್ತಾ? ಸಮಾಜ ನೋಡುವ ದೃಷ್ಟಿಕೋನ ಹೆಂಗಿರುತ್ತೆ ಹೇಳಿ? ಸ್ಲಮ್ ಅಂದ ತಕ್ಷಣನೇ ಏನೋ ಒಂದು ರೀತಿಯ ಭಾವನೆ ಬರುತ್ತೆ ಅವರಿಗೆ. ಈಗ ಸಿಟಿಸನ್ ಅಂತ ತಾವೇನು ಹೇಳ್ತಿದ್ದೀರಿ, ಒಂದು ನಾಗರಿಕ ಸಮಾಜದ ಕರ್ತವ್ಯ ಅಂದರೆ ಒಂದು ಸಿವಿಲ್ ಸೊಸೈಟಿಯ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನಮಗೆ ಕಾಣುತ್ತೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸ್ಲಮ್ಮಲ್ಲಿರೋವಂಥವ್ರು ಏನಂದರೆ ಪ್ರತಿದಿನ ಅವರು ಇನ್ಸೆಕ್ಯೂರ್ ಫೀಲ್ ಮಾಡ್ತಿರ್ತಾರೆ. ಯಾವತ್ತು ನನ್ನನ್ನು ಇಲ್ಲಿಂದ ನಮ್ಮನ್ನ ಅವರು ಡೈಲಿ ಅವರ ಮನಸ್ಸಲ್ಲಿ ಜಿಗುಪ್ಸೆ, ಯಾವತ್ತು ನಮ್ಮನ್ನ ಇಲ್ಲಿಂದ ಕಿತ್ತೆಸಿತಾರೆ ಅಂತ. ಅವರನ್ನ ನಾವು ಹೆಂಗೆ ಪರಿವರ್ತನೆ ಮಾಡಬೇಕು ಅನ್ನೋದೇ ನಮಗೆ ಒಂದು ದೊಡ್ಡ ಚಾಲೆಂಜ್. ಆ ಚಾಲೆಂಜಲ್ಲಿ ನಮ್ಮ ಸಿಟಿಸನ್ ಟೀಮ್ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದೇ ದೊಡ್ಡ ವಿಷಯ. ಇವತ್ತು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ಭಾರತದ ಸೂಪರ್ ಪವರ್ ಹೆಂಗಿದೆ ಅಂತ ಹೇಳಿ. ಪ್ಲಾನಿಂಗ್ ಕಮಿಷನ್ನಿನ ಸದಸ್ಯರಾದಂಥ ಅರ್ಜುನ್ ಸೇನ್ ಗುಪ್ತಾ ಅವರು ಕೊಟ್ಟಿರುವಂಥ ರಿಪೋರ್ಟೇ ಹೇಳ್ತಾ ಇದೆ, ಸುಮಾರು 60-70% ಜನ ಇವತ್ತು ಬಡತನ ರೇಖೆಯಿಂದ ಕೆಳಗಡೆ ನರಳುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅದರಲ್ಲಿ 35-40% ಜನ ಈ ರೀತಿ ಅತ್ಯಂತ ದಾರುಣ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಒಂದ್ ರೀತಿಲಿ ತುಂಬಾ ದುಃಖ ಆಗೋದೇನಪ್ಪಾ ಅಂದ್ರೆ, ಅಲ್ಲಿ ಲೀಡರ್ಗಳು ಸರ್ ಪ್ರತಿಯೊಬ್ರು ಹೇಳೋ ಕಂಪ್ಲೇಂಟ್ ಒಂದೇ, ಇಲ್ಲಿ ಇಷ್ಟು ಚಿಕ್ಕ ಸ್ಲಮ್ಗೆ 4 ಗುಂಪುಗಳಿದೆಯಂತೆ. ಸೊ 4 ಗುಂಪುಗಳಿಗೂ 4 ಜನ ಲೀಡರ್ ಇದ್ದಾರೆ. ಒಬ್ಬ ಲೀಡರ್ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರೆ ಈ 3 ಜನ ಒಟ್ಟಾಗ್ಬಿಟ್ಟು ಓಕೆ ಅವ್ನ್ ಮಾಡ್ಬಿಟ್ರೆ ಅವ್ನು ಮುಂದುವರೆದ್ ಬಿಡ್ತಾನೆ. ಸೊ ಅವನನ್ನ ಮೊದಲು ತಡೆ ಹಾಕೋಣ, ಅವನ ಜೊತೆಲಿ ಹೋಗೋದ್ ಬೇಡ. ಈ ರೀತಿ ತುಂಬಾನೇ ಪ್ರಾಬ್ಲಮ್ಗಳಿದೆ ಅವ್ರಿಗೆ. 4 ಲೀಡರ್ ಸೇರ್ಸೋಂತ ಕೆಲಸ ಯಾಕೆ ಮಾಡಬಾರ್ದು ನೀವು? ಅವ್ರು ಅಲ್ಲೇ ಹುಟ್ಟಿ ಬೆಳೆದಿದ್ರೆ ಅದೇ ಜಾಗದಲ್ಲಿ ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಪಕ್ಕದ ಮನೆ ಎದುರುಗಡೆ ಮನೆ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಅಣ್ಣಮ್ಮನ ಕೂಡಿಸ್ತೀವಿ ಅನ್ನೋ ಪ್ರೀತಿ ಭಾವನೆ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಅಷ್ಟು ಜಗಳ ಇರೋಲ್ಲ. ಇವ್ರು ಎಲ್ಲಿಂದನೋ ಬಂದು ಸೇರ್ಕೊಂಡಿರೋದ್ರಿಂದ ಈ ತರ ಕಾಂಟ್ರವರ್ಸಿಗಳು ಇರ್ತವೆ. ನಿಜಕ್ಕೂ ಈಗ ನಮ್ಮ ದೇಶ ಹೇಗಿದೆ ಅನ್ನೋದ್ರ ಒಂದು ಚಿತ್ರಣ ತಮ್ಗೆಲ್ಲ ಗೊತ್ತಿದೆ ಅಂತ ತಾವು ಗಮನಿಸಿದ್ದೀರಿ ಅನ್ಸುತ್ತೆ. ಈಗ ನೀವು ಇಲ್ಲಿ ಬಂದಿರೋರಲ್ಲಿ ಎಷ್ಟು ಜನ ಆ ಒಂದು ಇದನ್ನ ಈ ಎಪಿಸೋಡ್ ಮೂಲಕ ನೀವು ಗಮನಿಸಿದ್ದೀರಿ ಅಲ್ವಾ? ಈಗ ಪ್ರತಿದಿನ ಈಗ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ 1,000 ಚಿಲ್ಲರೆ ಈ ಥರ ಸ್ಲಮ್ಗಳಿದ್ದಾವೆ. ಪ್ರತಿದಿನ ಬರ್ತಾನೆ ಇದ್ದಾರೆ ಬೆಂಗಳೂರಿಗೆ. ಬಟ್ ಇದಕ್ಕೆಲ್ಲ ಏನಾದರೂ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನ ಮಾಡಬೇಕಾಗತ್ತೆ. ಒಂದು ವೋಟ್ ಬ್ಯಾಂಕಿನ ರಾಜಕಾರಣ ಅನ್ನುವಂಥ ಪದವನ್ನು ಅವರು ಬಳಸಿದ್ರು.
ಸೊ ಸ್ಲಮ್ ಇರೋದ್ರಿಂದ ಕೆಲವರಿಗೆ ಒಂದು ಅನುಕೂಲ ಇದೆ. ಸೊ ಅದನ್ನು ಸ್ವಲ್ಪ ಅವರಲ್ಲಿ ಒಂದು ಪೊಲಿಟಿಕಲ್ ರಾಜಕೀಯ ಇಚ್ಛಾಶಕ್ತಿಯನ್ನು ನಾವು ತುಂಬಬೇಕಾಗತ್ತೆ. ಅದು ಕೂಡ ತುಂಬ ಇಂಪಾರ್ಟೆಂಟು. ಈಗ ಒಂದು ಸೂಜಿ ನಾವು ಪರ್ಚೇಸ್ ಮಾಡೋದ್ರಿಂದ ಹಿಡಿದು ನಮ್ಮನ್ನು ನಾವು ಸತ್ತ ಮೇಲೆ ನಮ್ಮನ್ನು ಉಳ್ತಾರಲ್ಲ ಅಲ್ಲಿ ತನಕ ರಾಜಕೀಯ ಅನ್ನುವಂಥದ್ದು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಸೊ ಈ ಕಾನ್ಸೆಪ್ಟನ್ನು ಅವರಲ್ಲಿ ನಾವು ತುಂಬಬೇಕಾಗತ್ತೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಕೆಲವ್ರು ಹೇಳ್ತಿದ್ರು ನಾವು ಮೊದಲನೇ ಸಾರಿ ಸ್ಲಮ್ಗೆ ಹೋದ್ವಿ ಅಂತ. ಸ್ಲಮ್ ಅನ್ನೋದೇ ಯಾವುದೋ ಒಂದು ಝೂ ಇದ್ದಂಗೆ ಅಂತ. ನಾವು ಒಳಗಡೆಗೆ ಹೋದ್ವಿ, ಅಲ್ಲಿ ಏನೋ ಪ್ರಾಣಿಗಳನ್ನು ನೋಡಿದ್ವಿ, ಈ ರೀತಿಯ ಒಂದು ದೃಷ್ಟಿಕೋನ ಇದೆ. ಆದರೆ ಅದು ನಿಜವಾದ ಒಳಗಡೆ ಏನಿದೆ ಅದನ್ನು ನಾವು ಒಂಥರ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು. ನಾವು ಇವರು ಜರ್ನಲಿಸಮ್ ಮಾಡಿದ್ದಾರೆ. ವಯಸ್ಸಾದ ಅಜ್ಜಿ ಹತ್ರ ಹೋಗ್ಬಿಟ್ಟು ಹೆಂಗೆ ಅಂದರೆ ಇವಾಗ ಹೆಂಗೆ ಅಂದರೆ 65 ವರ್ಷದ ಅಜ್ಜಿ ರಿಟೈರ್ಡ್, ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಜ್ಜಿ? ನೀವು ನಿಮ್ಮ ಪರಿಸರನೇ ಅಬ್ಸರ್ವ್ ಮಾಡಲಿಲ್ಲ. ಫಸ್ಟ್ ಏಕ್ದಮ್ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲ ಮಾಡಿದ್ದೇನು ಅಂದರೆ ಹೋಗ್ಬಿಟ್ಟು ಅವ್ರ ಒಪಿನಿಯನು ಹಿಂಗೆ ಮಾಡಿಬಿಡಿ ಹಂಗೆ ಮಾಡಿಬಿಡಿ. ಎಜುಕೇಶನ್ ಕುತ್ಕೊಂತಿದ್ದೀರಾ, ಸ್ವಲ್ಪ ಓದಿದ್ರೆ ಇದೆಲ್ಲ ಕಷ್ಟ ತಪ್ಪಿದೆ ನಿಮಗೆ. ಬರೀ ಒಂದು ಮನೆ ಕ್ಲೀನ್ ಇದ್ರೇನೆ ಆಗಲ್ಲ. ಇಲ್ಲಿ ನೋಡಿ ಇದೆಲ್ಲ ಹೆಂಗಿದೆ ಸರ್. ಇದೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಾವೆಲ್ಲರೂ ಕೈ ಜೋಡಿಸಿ ಮಾಡ್ಬೇಕು. ನಿಮ್ಗೆ ಬೇರೆ ಏನು ಕೇಳಕ್ ಆಗಿಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋ ಪರಿಸರನ ಕ್ಲೀನ್ ಆಗಿ ಇಟ್ಕೊಳ್ಳಿ ಸರ್. ಸ್ವಲ್ಪ ಮನೆ ಮುಂದೆಗಡೆ ನೀರು ನಿಂತ್ಕೊಂಡ್ಬಿಟ್ರೆ ಆ ನೀರು ನಿಂತ ಕಡೆ ಸೊಳ್ಳೆ ಬಂದ್ಬಿಡುತ್ತೆ. ಮತ್ತೆ ನಿಮ್ಮ ಗಂಡಸಿಗೆ ಹೇಳಿಲ್ವಾ ಏನಾದ್ರು ಮಾಡಿಲ್ವಾ ಅವರು? ಏನ್ ಕತೆ ಅದ್ರ ನೀವು ಕೇಳಿ ಅಂದ್ರೆ ನಿಮ್ಗೆ ಒಳ್ಳೇದಲ್ಲ ಆಂಟಿ. ತೂತ್ ಮಾಡಿ 2 ಕಲ್ಲೆಲ್ಲ ಮಾಡ್ಕೋಬಹುದಲ್ವಾ? ಸ್ಲಮ್ ಏರಿಯಾ ಅಲ್ವಾ, ಅಟ್ಲೀಸ್ಟ್ ಕ್ಲೀನ್ ಮಾಡಕ್ ಪ್ರಯತ್ನ ಪಟ್ಟಿಲ್ವಾ ನೀವು? ಈ ಶಾಂಪೂ ಪ್ಯಾಕೆಟ್ ನ ಸಂದಿಲೆ ಹಾಕಿದಿರಲ್ವಾ, ಮತ್ತೆ ನೀರು ಎಲ್ಲಿಂದ ಹೋಗುತ್ತೆ ಹಂಗ ಹಾಕಿದ್ರೆ? ನಿಮ್ಮ ಮನೆಗೆ ನೀವೇ ಲೀಟ್ರು, ನಿಮ್ಮ ಯಜಮಾನ ಲೀಟ್ರು, ನಿಮ್ಮ ಮಕ್ಕಳು ಲೀಟ್ರು. ಆಯ್ತಾ, ನಾನು ಬೇರೆಯವ್ರದ್ದು ಪ್ರಾಬ್ಲಮ್ ವಿಚಾರಿಸ್ಕೊಂಡು ಬರ್ತೀನಿ. ಸರ್, ಇಷ್ಟು ಜನ ನೋಡಿದ್ರಿ, ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು, ನೆಗೆಟಿವ್ ಆಸ್ಪೆಕ್ಟ್ಸ್ ಏನು, ಇವ್ರು ಕರೆಕ್ಟ್ ದಾರಿಯಲ್ಲಿ ನಡೀತಾ ಇದ್ದಾರಾ, ಇವ್ರ ಅಪ್ರೋಚ್ ಕರೆಕ್ಟ್ ಆಗಿತ್ತಾ, ಓವರ್ ಆಲ್ ವ್ಯೂ ಕೊಡಿ ಸರ್. ಈಗ ನೀವು ಏನೆಲ್ಲ ಹೇಳಿದ್ರಲ್ಲ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಆಗಿ ನೀವು ಮಾಡಬೇಕಾಗತ್ತೆ ಅನ್ನುವಂಥದ್ದು ನನ್ನ ಒಂದು ಫೀಲಿಂಗ್ಸ್ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೋಲ್ ಸಿಸ್ಟಮ್ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ನಿಮಗೆ ಇಷ್ಟೊತ್ತಿಗೆ ಬೆಂಗಳೂರಲ್ಲಿರುವಂಥ ಅನೇಕ ಸ್ಲಮ್ಗಳು ಇಷ್ಟೊತ್ತಿಗೆ ಅವರಿಗೆ ಒಂದು ಸೂರು ಕೊಡಬೇಕಾಗಿತ್ತು. ಸೂರು ಅಂದರೆ ಗೊತ್ತಲ್ಲ, ಶೆಲ್ಟರ್. ಸ್ವಾತಂತ್ರ್ಯದ ನಂತರ ಈಗ ರೈಟ್ ಟು ಎಜುಕೇಷನ್, ರೈಟ್ ಟು ಶೆಲ್ಟರ್, ರೈಟ್ ಟು ಫುಡ್ ಅನ್ನುವಂಥದ್ದು ಈಗ ಬರ್ತಾ ಇದೆ. ಸೊ ಇದುವರೆಗೂ ಆಗಿರುವಂಥದ್ದು ಏನಾಗಾದ್ರೆ ಅನ್ನುವಂಥದ್ದನ್ನ ನಾವು ಒಂದು ಸ್ವಲ್ಪ, ಯಾಕಂದರೆ ಜರ್ನಲಿಸಮ್ ಮಾಡಿರೋವಂಥವ್ರು ಇಲ್ಲಿ ನೀವೆಲ್ಲ ಇದ್ದೀರಿ. ಬಟ್ ನಾನೇನು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಎರರ್ಸಿಂದನೇ ನಾವು ಮುಂದಕ್ಕೆ ನಮ್ಮ ಹೆಜ್ಜೆಗಳನ್ನು ನಾವು ಇಡಬೇಕಾಗತ್ತೆ. ಬಟ್ ಒಟ್ಟಾರೆ ನೀವು ಏನು ವಿಜುವಲೈಸ್ ಮಾಡಿದ್ದೀರಿ, ನೀವೇನು ಅನುಭವಿಸಿದ್ದೀರಿ, ಅದು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು, ಒಂದು ಟ್ರಾನ್ಸ್ಫಾರ್ಮೇಷನ್ನ ತರೋದಕ್ಕೆ ಅದು ಇನ್ಸ್ಪಿರೇಷನ್ ಆಗಲಿ ಅಂತ ನಾನು ಭಾವಿಸ್ತೀನಿ. ನನ್ನ ಈ ಭಾರತ ಹಿಂಗಿರಬೇಕು ಅನ್ನೋ ಕನಸು ಅನ್ನುವಂಥದ್ದು ನಿಮ್ಮ ಗುರಿಯಾಗಿರಲಿ ಅನ್ನುವಂಥದ್ದೇ ನಮ್ಮ ಅಪೀಲ್. ಅದು ಓಕೆ ಸಿಟಿಸನ್ಸ್, ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ನು ನಮ್ಮ ಟೀಮ್ ಮೂಲಕ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನದಲ್ಲಿ ಕೆಲವರು ಸಫಲರಾಗಿದ್ದಾರೆ, ಕೆಲವರು ವಿಫಲರಾಗಿದ್ದಾರೆ. ಮೊದಲಿಗೆ ಡೇಂಜರ್ ಝೋನಲ್ಲಿರೋ 4 ಕಂಟೆಸ್ಟೆಂಟ್ಸ್. Citizen